ಇಬ್ಬರಾದ್ರೆ ಕಾಸಿಲ್ಲ ಅಂದರೂ ತಿನ್ನಕ್ಕೆ ಹೋದ್ವಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ನಮ್ಮಮ್ಮ ಬಿಸಿ ಬಿಸಿ ಬಿರಿಯಾನಿ ಮಾಡಿದ್ರು ಅಂತ ಅದೊಂದು ತಿಂದು ಮೂವಿ ನೋಡ್ಕೊಂಡು ಕೂತ್ಕೊಂಡೆ. ಮೂವಿ ನೋಡಿ ಮುಗಿಸಾದ್ಮೇಲೆ ನನ್ನ ತಂಗಿಯನ್ನು ಕರ್ಕೊಬರ್ಬೇಕು ಅಂತ ಅವಳು ಸ್ಕೂಲ್ ಹತ್ರ ಹೋದೆ. ಅವಳನ್ನ ಮನೆ ಹತ್ರ ಬಿಟ್ಟು ನಾನು ಮನೆಗೆ ಬಂದು ಊಟ ಮಾಡಿಕೊಂಡು ತಿರ್ಗಾ ಒಂದು ಮೂವಿ ನೋಡೋಣ ಅಂತ ಕೂತ್ಕೊಂಡೆ. ಮೂವಿ ನೋಡ್ತಾ ನೋಡ್ತಾ ನಮ್ಮ ಆಂಟಿ ಫೋನ್ ಮಾಡಿದ್ರು, ಬಸ್ ಸ್ಟ್ಯಾಂಡಿಂದ ಕರ್ಕೊಬಾ ಅಂತ. ಅವ್ರನ್ನ ಪಿಕಪ್ ಮಾಡಿ ಮನೆ ಹತ್ರ ಬಿಟ್ಟು ನಾನು ಡೈರೆಕ್ಟಾಗಿ ಹೋಗಿದ್ದೆ ಜಿಮ್ಗೆ. ಯಾಕಂದರೆ ಮಳೆ ಬರೋ ಥರ ಇತ್ತು. ಆಮೇಲೆ ಎಲ್ಲಿ ನೆನೆತೀನಿ ಅಂತ ಜಿಮ್ ಕಡೆಗೆ ಬಂದೆ. ಇವತ್ತಿನ ವರ್ಕೌಟು ಬರೀ ಕಾರ್ಡಿಯೋ ಇತ್ತು ಅಂತ ಕಾರ್ಡಿಯೋ ಮುಗಿಸ್ಕೊಂಡು ನಮ್ಮ ಆಂಟಿನ ಮೀಟ್ ಮಾಡೋಕೆ ಹೋದೆ. ಎಷ್ಟೊಂದು ದಿನ ಆದಮೇಲೆ ಸಿಕ್ಕಿದ್ದಾಳೆ ಅಂತ ಏನಾರ ಕೊಡ್ಸ್ಬಾ ಅಂದೆ. ಆಮೇಲೆ ತಿನ್ನೋಕ್ಕೆ ಅಂತ ಇಲ್ಲಿಗೆ ಬಂದು ನೋಡಿದ್ರೆ ಇಬ್ಬರ ಹತ್ರನೂ ದುಡ್ಡಿಲ್ಲ. ಆಮೇಲೆ ಅವಳೇ ಪೇ ಮಾಡಿ ತಿಂದು ಮುಗಿಸಿ ಅವಳನ್ನ ಮನೆಗೆ ಬಿಟ್ಬಿಟ್ಟು ನಾನು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಜಿಮ್ ಬ್ಯಾಗ್ ಓಪನ್ ಮಾಡಿದ್ರೆ ಜಿಪ್ ತೊಗೋದಾ ಇನ್ನೇನು ಹೋಯ್ತಲ್ಲ ಅಂತ ಜಿಪ್ ಬಿಸಾಕಿ ನಮ್ಮ ಅಮ್ಮಂಗೆ ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಬಂದೆ. ಅಡುಗೆ ಎಲ್ಲ ಮುಗಿಸಿ ಊಟ ತಿನ್ಕೊಂಡು ಮೇಲೆ ರಿಮೋಟ್ ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತ ನೋಡೋಕೆ ಬಂದೆ. ನೋಡಿದ್ರೆ ವರ್ಕ್ ಆಯ್ತೈತೆ. ಅಲ್ಲ, ನೆನ್ನೆ ಅಷ್ಟೊತ್ತೆಲ್ಲ ಬಿಸಾಕಿ ರಿಮೋಟ್ನ ಬ್ಯಾಟ್ರಿ ಚೇಂಜ್ ಮಾಡಿರಿ ಏನು ಮಾಡಿದ್ರು ಆಗದೆ ಇರೋದು ಇವತ್ತು ಹೆಂಗಾಯ್ತು ಅಂತ ತಲೆ ಕೆಟ್ಟೋಗಿ ರಿಮೋಟ್ ಬೈಕೊಂಡು ನಮ್ಮಮ್ಮ ಒಂದು ಮೂವಿ ಕೇಳಿದ್ರು ಅಂತ ಅದು ಹಾಕ್ಬಿಟ್ಟು ಬಂದು ಇವತ್ತಿನ ಡೇನ ಎಂಡ್ ಮಾಡಿದೆ. ಬರಲಾ?